ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗ 2 ದೊಡ್ಡ ಅಪ್ಡೇಟ್ಗಳು ಹೊರಬಂದಿವೆ. ಈ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿ ಪಡೆಯುತ್ತಿರುವ ಕೋಟ್ಯಾಂತರ ಮಹಿಳೆಯರಿಗೆ ಈಗ ಒಂದು ಗುಡ್ ನ್ಯೂಸ್ ಇದೆ. ಇದರ ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ. ಹೌದು, ಒಂದೆಡೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಸರ್ಕಾರ ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪನೆಗೆ ಅಧಿಕೃತವಾಗಿ ಒಪ್ಪಿಗೆ ನೀಡಿದೆ. ಇದರಿಂದ ನಿಮಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗಲಿದೆ. ಆದ್ರೆ ಇನ್ನೊಂದೆಡೆ ಇನ್ಮುಂದೆ ನಿಮ್ಮ ಅಕೌಂಟ್ಗೆ ಬರುವ 2,000 ರೂಪಾಯಿಯಲ್ಲಿ ಕಟ್ ಆಗಿ ಬರುತ್ತೆ. ಹೌದು, ಕೈಗೆ ಬರೋದು ಬರೀ 1,800 ರೂಪಾಯಿ ಮಾತ್ರ. ಹಾಗಾದ್ರೆ ಆ 200 ರೂಪಾಯಿ ಎಲ್ಲಿ ಹೋಗುತ್ತೆ? ಮಹಿಳೆಯರು ಸುಲಭವಾಗಿ 3 ಲಕ್ಷ ಸಾಲ ಪಡೆಯೋದು ಹೇಗೆ? ಸತ್ತವರ ಖಾತೆಗೆ ಜಮೆಯಾದ ಕೋಟಿ ಹಣದ ಕತೆ ಏನು? ಈ ಎಲ್ಲಾ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗಾಗಿ ಸರ್ಕಾರ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಥವಾ ಸರಳವಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪಿಸಲು ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದೆ. ಹೌದು, ಇನ್ಮುಂದೆ ನಿಮ್ಮ ಖಾತೆಗೆ 2,000 ರೂಪಾಯಿ ಬದಲು 1,800 ರೂಪಾಯಿ ಮಾತ್ರ ಜಮೆಯಾಗಲಿದೆ. ಯಾಕೆ ಅಂತ ಗಾಬರಿ ಆಗಬೇಡಿ. ಉಳಿದ 200 ರೂಪಾಯಿಯನ್ನ ಸರ್ಕಾರ ಕಟ್ ಮಾಡಿ ನಿಮ್ಮ ಹೆಸರಿನಲ್ಲೇ ಈ ಸಹಕಾರ ಸಂಘದಲ್ಲಿ ಡೆಪಾಸಿಟ್ ರೂಪದಲ್ಲಿ ಇಡುತ್ತೆ. ಇದು ನಿಮ್ಮ ಭವಿಷ್ಯದ ಉಳಿತಾಯವಿದ್ದಂತೆ. ಮುಂದಿನ 6 ತಿಂಗಳವರೆಗೆ ಈ ರೀತಿ ಹಣ ಕಟ್ ಆಗಿ ನಿಮ್ಮ ಖಾತೆಯಲ್ಲಿ ಭದ್ರವಾಗಿರುತ್ತೆ. ಆದ್ರೆ ಈ ಬ್ಯಾಂಕ್ನ ಲಾಭ ಪಡಿಬೇಕಾದ್ರೆ ನೀವು ಸದಸ್ಯರಾಗುವುದು ಕಡ್ಡಾಯ. ರಾಜ್ಯದ ಸುಮಾರು 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಈ ಸಂಘದ ಸದಸ್ಯರನ್ನಾಗಿ ಮಾಡುವ ಗುರಿ ಸರ್ಕಾರಕ್ಕಿದೆ. ಸದಸ್ಯರಾಗಲು ನೀವು ಒಂದು ಬಾರಿ 1,250 ರೂಪಾಯಿ ಕಟ್ಟಬೇಕು. ಇದರಲ್ಲಿ 1,000 ರೂಪಾಯಿ ನಿಮ್ಮ ಷೇರು ಹಣವಾಗಿರುತ್ತೆ. ಯಾರು ಈ ರೀತಿ ಸದಸ್ಯತ್ವ ಪಡೆದು ಪ್ರತಿ ತಿಂಗಳು 200 ರೂಪಾಯಿಯನ್ನ ಸತತ 6 ತಿಂಗಳು ಉಳಿತಾಯ ಮಾಡ್ತಾರೋ ಅವರು ಮಾತ್ರ ಸರ್ಕಾರದಿಂದ ಸಾಲ ಪಡೆಯಲು ಅರ್ಹರಾಗ್ತಾರೆ. ಈ 3 ಲಕ್ಷ ಸಾಲ ಪಡೆಯೋದು ಹೇಗೆ ಅಂತ ನೋಡೋದಾದ್ರೆ, ಈ ಯೋಜನೆಯ ಅತಿ ದೊಡ್ಡ ಆಕರ್ಷಣೆ ಅಂದ್ರೆ ಸಾಲ ಸೌಲಭ್ಯ. ಸದಸ್ಯರಿಗೆ 30,000ದಿಂದ ಹಿಡಿದು ಬರೋಬ್ಬರಿ 3 ಲಕ್ಷ ರೂಪಾಯಿವರೆಗೂ ವೈಯಕ್ತಿಕ ಸಾಲ ನೀಡಲಾಗ್ತದೆ. ವಿಶೇಷ ಏನಪ್ಪಾ ಅಂದ್ರೆ ಈ ಸಾಲ ಪಡೆಯಲು ನಿಮಗೆ ಯಾವುದೇ ಜಾಮೀನು ಅಥವಾ ಶ್ಯೂರಿಟಿ ಅಗತ್ಯ ಇಲ್ಲ. ಬಡ್ಡಿ ದರ ಕೂಡ ತುಂಬಾ ಕಡಿಮೆ ಇರಲಿದೆ. ಅಂದ್ರೆ ವರ್ಷಕ್ಕೆ 7ರಿಂದ 9% ಇರುತ್ತೆ. ಈ ಹಣವನ್ನ ನೀವು ಸಣ್ಣ ವ್ಯಾಪಾರ, ಹೈನುಗಾರಿಕೆ, ಮಕ್ಕಳ ಶಿಕ್ಷಣ ಅಥವಾ ವಾಹನ ಖರೀದಿಗೆ ಬಳಸ್ಕೊಳ್ಬಹುದು. ಮಹಿಳೆಯರು ಯಾರ ಮುಂದೆಯೂ ಕೈ ಚಾಚದೆ ಸ್ವಾವಲಂಬಿಗಳಾಗಬೇಕು ಅನ್ನೋದೇ ಇದರ ಹಿಂದಿನ ಅಸಲಿ ಉದ್ದೇಶವಾಗಿದೆ. ಸರ್ಕಾರ ಬದಲಾದ್ರೂ ಬ್ಯಾಂಕ್ ಇರುತ್ತಾ ಅನ್ನೋರಿಗೆ ಉತ್ತರ ಇಲ್ಲಿದೆ ನೋಡಿ. ಅನೇಕರಿಗೆ ಒಂದು ಆತಂಕ ಇರುತ್ತೆ, ಒಂದ್ ವೇಳೆ ಸರ್ಕಾರ ಬದಲಾದ್ರೆ ಈ ಬ್ಯಾಂಕ್ ಕತೆ ಏನು ಅಂತ. ಇದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸ್ತ್ರೀ ಶಕ್ತಿ ಸಂಘಗಳು ಅಥವಾ ಧರ್ಮಸ್ಥಳ ಸಂಘಗಳಂತೆ ಇದು ಕೂಡ ಒಂದು ನಿರಂತರ ಪ್ರಕ್ರಿಯೆ. ಸರ್ಕಾರ ಬದಲಾದ್ರೂ ಈ ಬ್ಯಾಂಕ್ ಮುಚ್ಚೋದಿಲ್ಲ. ಇದು ಮಹಿಳೆಯರ ಸ್ವತ್ತು ಅಂತ ಸಚಿವೆ ಭರವಸೆ ನೀಡಿದ್ದಾರೆ. ಸತ್ತವರ ಖಾತೆಗೆ ಹಣ, ಭಾರಿ ಎಡವಟ್ಟು. ಈ ನಡುವೆ ಒಂದು ಆಘಾತಕಾರಿ ವಿಚಾರವು ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಸುಮಾರು 69,000 ಮೃತ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 79 ಕೋಟಿ ರೂಪಾಯಿ ಹಣ ಜಮೆಯಾಗಿದೆ. ಇದು ಸರ್ಕಾರಕ್ಕೆ ದೊಡ್ಡ ಆರ್ಥಿಕ ಹೊರೆಯಾಗಿದೆ. ಈಗ ಎಚ್ಚೆತ್ತುಕೊಂಡಿರುವ ಸರ್ಕಾರ ಬ್ಯಾಂಕ್ಗಳ ಮೂಲಕ ಈ ಹಣವನ್ನು ವಾಪಸ್ ಪಡೆಯಲು ಸರ್ಕಸ್ ನಡೆಸುತ್ತಿದೆ. ಫಲಾನುಭವಿಗಳ ಡೇಟಾ ಸರಿಯಾಗಿ ಅಪ್ಡೇಟ್ ಆಗದ ಕಾರಣ ಈ ಎಡವಟ್ಟು ಸಂಭವಿಸಿದೆ ಎನ್ನಲಾಗಿದೆ. ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಈಗ ಕೇವಲ 2,000 ರೂಪಾಯಿ ಕೊಡುವ ಸ್ಕೀಮ್ ಆಗಿ ಉಳಿದಿಲ್ಲ. ಇದು ಮಹಿಳೆಯರನ್ನ ಲಕ್ಷಾಧಿಪತಿಗಳನ್ನಾಗಿ ಮಾಡುವ ಆರ್ಥಿಕ ಕ್ರಾಂತಿಯಾಗಿ ಬದಲಾಗ್ತದೆ. ನಿಮ್ಮ ಪ್ರಕಾರ ಪ್ರತಿ ತಿಂಗಳು 200 ರೂಪಾಯಿ ಕಟ್ ಮಾಡಿ 3 ಲಕ್ಷ ಸಾಲ ಕೊಡುವ ಸರ್ಕಾರದ ಈ ನಿರ್ಧಾರ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.